ನಮಸ್ಕಾರ ಕನ್ನಡಿಗರೇ, ನಾನು ನಿಮ್ಮ ಪ್ರೀತಿಯ ಸುದೀಪ್ ಮಾತಾಡ್ತಾ ಇದ್ದೀನಿ. ಸುದೀಪ್ ಕ್ರಿಯೇಷನ್ ಬ್ಲಾಗರ್ ಅಂಡ್ ವರ್ಲ್ಡ್ ಸುದೀಪ್ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ಯಾರಾದ್ರೂ ಇದೇ ಮೊದಲನೇ ಬಾರಿಗೆ ನನ್ನ ವಿಡಿಯೋ ಅಂತ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಈ ಪುಟ್ಟ ಪ್ರತಿಭೆನ ಬೆಳೆಸಿ ಅಂತ ಕೇಳ್ಕೊತಾ ಇದ್ದೀನಿ. ಇವತ್ತು ನಾವು ಏನ್ ಮಾತಾಡ್ಬೇಕು ಅನ್ನೋ ವಿಷಯ ಅಂತ ಏನಂದ್ರೆ ಕ್ರಿಕೆಟ್ಗೆ ಇರುವಂತ ಪ್ರೇಮಿಗಳಿಗೆ ಒಂದು ಸಂತೋಷ ಸುದ್ದಿ ಏನಪ್ಪಾ ಅಂತ ಹೇಳ್ತು ಅಂದ್ರೆ ಅದು T20 ಸೀರೀಸ್ ನಡೀತದೆ. ಇವತ್ತಿನಿಂದ T20 ಸೀರೀಸ್ ಅದಾದ್ಮೇಲೆ ಕೆಲವೊಂದು ODI ಸೀರೀಸ್ ನಡೀತದೆ. ಇದ್ರ ಬಗ್ಗೆ ನಾನು ಮತ್ತೆ ನನ್ನ ಫ್ರೆಂಡ್ ಆದಂತಹವರು ಇದ್ರ ಬಗ್ಗೆ ಮಾತಾಡೋಣ, ಆದಷ್ಟು ನಮ್ಗೆ ಗೊತ್ತಿರೋಷ್ಟು ತಿಳಿಸೋಣ ಅಂತ ಬಂದಿದ್ದೀವಿ. ಈಗ ಟೆಸ್ಟ್ ಅಂದ್ರೆ ಕ್ರಿಕೆಟ್ ಅಂದ್ರೆ ಏನಪ್ಪಾ ಅಂತಂದ್ರೆ ಈಗ ಸೆಪ್ಟೆಂಬರ್, ಅಕ್ಟೋಬರ್, ನವೆಂಬರ್, ಡಿಸೆಂಬರ್ಲಿ ಟೆಸ್ಟ್ ಮ್ಯಾಚ್ಗಳಿದ್ವು. ಅಂದ್ರೆ ನ್ಯೂಜಿಲೆಂಡ್ ಮೇಲೆ 3 ಟೆಸ್ಟ್ ಸೀರೀಸ್ ಸೋತ್ಕೊಂಡು ಬಂದು ಇಂಡಿಯಾದವರು ಅವಾಗ ಸೋತಾಗ ಅವಾಗೇ ಆಘಾತ ಆಗಿತ್ತು. ಇಂಡಿಯನ್ ಫ್ಯಾನ್ಸ್ಗೆಲ್ಲ ಅವತ್ತೇ ಆಘಾತ ಆಗಿತ್ತು. ನ್ಯೂಜಿಲೆಂಡ್ ಅಂತ ಟೀಮ್ ನಲ್ಲಿ ಸೋತಿದಾರಲ್ಲ ಅಂತ ಅಂದ್ಬಿಟ್ಟು. ಅದು ನಮ್ಮ ಹೋಮ್ ಸೀರೀಸ್. ನಮ್ಮ ಇಂಡಿಯಾಗೆ ಬಂದು ನ್ಯೂಜಿಲೆಂಡ್ ಅವರು ಇಂಡಿಯಾದವ್ರನ್ನ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ಬಂದು ನಮ್ಮನೆ ಸೋಲಿಸಿ ತಲೆ ಬಡದ ನ್ಯೂಜಿಲೆಂಡ್ ಟೀಮ್ ಅವರು ಅವತ್ತು ಅಂತ ಕಾಲದಲ್ಲಿ ಆಘಾತ ನಮಗೆ. ಎಷ್ಟೋ ವರ್ಷ ಅಂದ್ರೆ ಒಂದ್ 30 ವರ್ಷ ಆಗಿತ್ತೇನೋ ಸೋತು. ಅಂದ್ರೆ ನ್ಯೂಜಿಲೆಂಡ್ ಮೇಲೆ ಇಂಡಿಯಾದವ್ರು ಸೋತು 30 ವರ್ಷ ಆಗಿತ್ತು. ಅದಾದ್ಮೇಲೆ ಈಗ ಅದ್ ನಡೀತಲ್ಲ ಅಂತ ಆಘಾತ ಆಗಿತ್ತೆಲ್ಲ ಇಂಡಿಯನ್ ಫ್ಯಾನ್ಸ್ಗೆ. ಅದನ್ನ ಬಿಟ್ಟು ನೆಕ್ಸ್ಟ್ ಆಸ್ಟ್ರೇಲಿಯಾ ಸೀರೀಸ್ ಹೋಗ್ತೀವಿ, ಟೆಸ್ಟ್ ಸೀರೀಸ್ಗೆ. ಅಲ್ಲೇನಪ್ಪ ಆಗುತ್ತೆ ಅಂತಂದ್ರೆ ಅಲ್ಲಿ ನಾವು ಅನ್ಕೊಂಡಿದ್ದಕ್ಕೂ ಎಲ್ಲ ಉಲ್ಟಾ ಆಗ್ಬಿಡ್ತದೆ. ಅಂದ್ರೆ ಏನಪ್ಪಾ ಅಂದ್ರೆ ಆಸ್ಟ್ರೇಲಿಯಾ ಟೀಮ್ ನ ಡಾಮಿನೇಟ್ ಮಾಡ್ಬೋದು ಆರಾಮಾಗಿ ಅನ್ಕೊಂಡು ಹೋಗಿರ್ತಾರೆ. ಬಟ್ ಅವರೇ ನಮ್ಗೆ ಡಾಮಿನೇಟ್ ಮಾಡಿ ನಾಯಿ ತರ ಕರೆದು ನಮ್ಮ ಕಳಿಸ್ತಾರ ಮನೆಗೆ. ಆಗ ಅವಾಗ ಏನಪ್ಪಾ ಆಯ್ತು ಅಂತಂದ್ರೆ ಈಗ ಬಾರ್ಡರ್ ಗವಾಸ್ಕರ್ ಟ್ರೋಫಿನ ಎರಡು ಸರಿ ಫೈನಲ್ಸ್ ಮಾಡ್ದಾಗ್ಲೂ 2 ಸರಿನೂ ಬಿಟ್ಕೊಟ್ಟಿರ್ಲಿಲ್ಲ. ಅಂದ್ರೆ ಈ ಸರಿ ಏನೋ ಆಗಿ ಈ ಸತಿ ಹೋಯ್ತು. ಅದೆಲ್ಲ ಹೋಗಿ ಅದೆಲ್ಲ ಮರೆಸೋ ಕಾರಣಕ್ಕಾಗಿ ಈ 2025ರಿಂದ ಮೊದಲ ICC T20 ಸೀರೀಸ್. ಈ 2025 ಮೊದಲನೇ ವರ್ಷದಲ್ಲಿ ಮೊದಲನೇ T20 ಸೀರೀಸ್ ನಡೀತಾ ಇರೋದು. ಇದಾದ್ಮೇಲೆ ಅದು ODI ಬರುತ್ತೆ, ಅದು 5 ಮ್ಯಾಚ್ ಇರುತ್ತೆ. ODIಲಿ ಇಂಡಿಯಾ ವರ್ಸಸ್ ಇಂಗ್ಲೆಂಡ್ ಏನ್ ಮಾಡ್ತಾರೋ ಗೊತ್ತಿಲ್ಲ. ನಮ್ಮ ಇಂಡಿಯಾದವ್ರು ಗೆಲ್ತಾ ಇಲ್ವಂತ. 3 ಡಜನ್ಸ್ ಬೇರೆ ಇಲ್ಲ. ಅವ್ರು ನಾಳೆ ರನ್ಸ್ ಗೆಡಕ್ ಹೋಗ್ತಾ ಇದಾರೆ. ರೋಹಿತ್ ಶರ್ಮಾ ಸರ್, ವಿರಾಟ್ ಕೊಹ್ಲಿ ಸರ್, ಹಾಗೆ ಜಡೇಜಾ ಸರ್ ಅವರು. ಇವ್ರು ಹೇಳ್ದಂಗೆ ಈಗ ಇಂಡಿಯನ್ ಫಸ್ಟ್ T20 ಸೀರೀಸ್ ಅಂತ ಬಂದಾಗ ಏನಪ್ಪಾ ಅಂದ್ರೆ ಟೀಮ್ ಅಲ್ಲಿ ಈಗ ಮೇನ್ ಬ್ಯಾಟ್ಸ್ಮನ್ ಗಳಾದಂತ ನಮ್ಗೆ ಯಾವಾಗ್ಲೂ ಮ್ಯಾಚ್ ಅಲ್ಲಿ ಕಾಣಿಸ್ತಾ ಇದ್ದಂತಹ ವಿರಾಟ್ ಕೊಹ್ಲಿ, ರೋಹಿತ್ ಶರ್ಮಾ, ಜಡೇಜಾ ಅಂತ ದಿಗ್ಗಜ ಬ್ಯಾಟ್ಸ್ಮನ್ ಗಳು ಇಲ್ಲದೆ ಇರುವಾಗ ನಾವು ಇಂಗ್ಲೆಂಡ್ ಅಂತ ಟೀಮ್ ನ ಸೋಲ್ಸ್ಬೋದು ಅಂತ ಅಂದ್ರೆ ಈಗ ನಮ್ದು ಕಟ್ಟಿರುವಂತ ಯಂಗ್ ಟೀಮು ಹೆಂಗೆ ಪರ್ಫಾರ್ಮೆನ್ಸ್ ಮಾಡ್ತಾರೆ ಇವತ್ತು ಅಂತ ಅಂದ್ರೆ ಮೇಲ್ಗಡೆ ಮತ್ತೆ ಏನ್ ಗೊತ್ತಾ, ಟೀಮ್ ಅಲ್ಲೆಲ್ಲ ಚೆನ್ನಾಗಿದ್ದಾರೆ. ಎಲ್ಲ ಬೌಲರ್ಸ್, ಬ್ಯಾಟ್ಸ್ಮನ್ಸ್ ಗಳು ಚೆನ್ನಾಗಿದ್ದಾರೆ. ಬಟ್ ಪರ್ಫಾರ್ಮೆನ್ಸ್ ಯಾವ ರೀತಿ ಕೊಡ್ತಾರೆ, ಯಾವ ಟೈಮಲ್ಲಿ ಯಾವ ರೀತಿ ಕ್ಲಿಕ್ ಆಗ್ತಾರೆ, ಇಲ್ಲ ಮಿಸ್ ಆಗಿ ನಮ್ಮ ದುರದೃಷ್ಟಿ ಬಂದವ್ರೆಲ್ಲ ಡಕೌಟ್ ಆಗಿ ಫ್ಲಾಪ್ ಆಗ್ಬಿಟ್ರೆ ಏನಾಗಲ್ಲ. ಬಟ್ ಏನಪ್ಪಾ ಅಂದ್ರೆ ಕೇಳ್ಕತಾ ಇರೋದು ಜಲ್ಲಿ ಇಂಗ್ಲೆಂಡ್ ನ ಸೋಲಿಸ್ಬೇಕು ಅಂತ ನಾವು ಕೇಳ್ಕತಾ ಇರೋದು. ಇದಾದ್ಮೇಲೆ ಇನ್ನೊಂದು ಸಿಹಿ ಸುದ್ದಿ ಅಂದ್ರೆ 23ರಿಂದ ಇದು ಸ್ಟಾರ್ಟ್ ಆಗುತ್ತೆ, ಮೀನ್ಸ್ IPL ಸ್ಟಾರ್ಟ್ ಆಗುತ್ತೆ. ಅದು ಇನ್ನೂ ದಿವಸ ವುಮೆನ್ಸ್ ನಡೆಯುತ್ತೆ IPL. ಸೊ ಅದು ನಮ್ಮ ಕ್ರಿಕೆಟ್ ಅಭಿಮಾನಿಗಳಿಗೆ ಹುಚ್ಚು ಪ್ರೀತಿ ಅಂತ ಇರೋದು. ಇನ್ನೊಂದು ಏನಪ್ಪಾ ಅಂದ್ರೆ ಇಂಡಿಯನ್ ಸ್ಕ್ವಾಡ್ ಅಂತ ನೋಡಿದಾಗ ಒಂದು ಕಾಣದೇ ಇರುವಂತ ಚಿನ್ನ ಅಂತಾನೆ ಹೇಳ್ಬೋದು ಅದು ಸ್ಕ್ವಾಡ್ ಅಲ್ಲಿ. ಅಂದ್ರೆ ಅದು ಆಸ್ಟ್ರೇಲಿಯಾ ಸೀರೀಸ್ ಅಲ್ಲಿ ಇಂಜುರಿ ಆಗಿ ಹೋದಂತ ಬೂಮ್ರಾ ಅವರು ಮ್ಯಾಚ್ ಅಲ್ಲಿ ಇಲ್ಲ ಅಂತ ಅಂದ್ರೆ ಏನೋ ಒಂದು ದೊಡ್ಡ ಅಂದ್ರೆ ಏನೋ ಒಂದು ಇಲ್ಲ ಅಂತ ಅದ ಅರ್ಥ. ವರ್ಲ್ಡ್ ಬೆಸ್ಟ್ ಬೌಲರ್ ಬೂಮ್ರಾನೇ ಇಲ್ಲ ಅಂದ್ರೆ ನಮ್ ಟೀಮ್ ಒಂದು ಕೈ ಕಳ್ಕಂದಂಗೆ ಹೊರತು ಬೇರೆ ತರ ಅಲ್ಲ. ಆ ಸ್ಥಾನನ ಮಹಮ್ಮದ್ ಶಮಿ ಅವರು ಯಾವ ರೀತಿ ತುಂಬಿಸ್ತಾರೆ. ಮಹಮ್ಮದ್ ಶಮಿ ಅವರು ಮೊದಲು ಕೂಡ ಮಾಡಿದ್ದಾರೆ. ಅಂದ್ರೆ ವರ್ಲ್ಡ್ ಕಪ್ ನಡೆದ ಅಂತ ಟೈಮ್ನಲ್ಲಿ ಅವರು ಇದ್ರು ಕೂಡ ಚೆನ್ನಾಗೆಲ್ಲ ಬೌಲಿಂಗ್ ಮಾಡಿದ್ರು ಪಾರ್ಟ್ನರ್ಶಿಪ್ ಅಲ್ಲಿ. ಅಂದ್ರೆ ಈ ಸತಿ ಏನಪ್ಪಾ ಅಂದ್ರೆ ಸಿರಾಜ್ನ ಹಿಂದಿಟ್ಟು ಹೊಸ ಪ್ರತಿಭೆ ಅಂದ್ರೆ ಹರ್ಷಿತ್ ರಾಣಾ ಅಂತ ಇವ್ರಿಗೆ ಅಂದ್ರೆ ಆಲ್ರೌಂಡರ್ ನಿತೀಶ್ ರೆಡ್ಡಿ ಇಂಥವ್ರಿಗೆ ಅವಕಾಶ ಕೊಟ್ಟಿದ್ದಾರೆ. ಅದು ಯಾವ ತರ ಅವರು ಉಪಯೋಗಿಸ್ಕೊತಾರೆ ಅದನ್ನ ಅಂತ ಅಂದ್ಬಿಡು ಅಂತ ಇವತ್ತು ಗೊತ್ತಾಗುತ್ತೆ. ಏನ್ ಮಾಡ್ತಾರೋ ಗೊತ್ತಿಲ್ಲ. ನಾವಂತೂ ಜೋರಾಗಿ ಕೇಳ್ಕೊತಾ ಇರ್ತೀವಿ ಇಂಗ್ಲೆಂಡ್ ನ ಸೋಲಿಸಿ ಅಂತ. ಲಾಸ್ಟ್ ಟೈಮ್ ಒಂದ್ಸರಿ ಬಟ್ಲರ್ ಮತ್ತೆ ನಿಂತ್ಕೊಂಡ ಅವರು ನಮ್ಮ ಇಂಡಿಯಾ ಟೀಮ್ ನ ಡ್ಯಾಮೇಜ್ ಮಾಡಿದಂತ ವ್ಯಕ್ತಿಗಳು ಅವರು, ಇಂಗ್ಲೆಂಡ್ ಅವರು ದೈತ್ಯ ಬ್ಯಾಟ್ಸ್ಮನ್ ಇದ್ದಾಗಿದ್ದಾರೆ ಅವರು. ಈ ಸರಿ ನಮ್ಮ ಇಂಡಿಯಾದವರು ಅವ್ರಿಗಿಂತ ಒಳ್ಳೆ ಯಂಗೆಸ್ಟ್ ಬ್ಯಾಟ್ಸ್ಮನ್ ಗಳು, ಬೌಲರ್ಸ್ ಗಳು ಎಲ್ಲ ಇದ್ದಾರೆ, ಸ್ಪಿನ್ನರ್ ಗಳು ಸಹ ಇದ್ದಾರೆ. ನಮ್ಮ ಇಂಡಿಯಾದವರು ನಮ್ಮ ಇಂಡಿಯನ್ ಫ್ಯಾನ್ಸ್ ಕೇಳ್ತಾರೆ ಏನಪ್ಪಾ ಅಂದ್ರೆ 5 T20 ಸೀರೀಸ್ ಇವೆ. 5 T20 ಸೀರೀಸ್ ಅಲ್ಲಿ 5 T20 ಸೀರೀಸ್ ಇಂಡಿಯಾದವ್ರು ಗೆಲ್ಲಿ ಅಂತ ಅನ್ನೋದು ಏನ್ ಕಾರಣಪ್ಪ ಅಂತಂದ್ರೆ ಅವ್ರು ಇಂಗ್ಲೆಂಡ್ ಅವರು ನಮ್ಮ ಇಂಡಿಯಾಗೆ ಬಂದು ಆಡ್ತಾ ಇರೋ ಕಾರಣದಿಂದ ನಮ್ಮ ಇಂಡಿಯಾದಲ್ಲಿ
ಇವ್ರು ಗೆಲ್ಲಿ ಅಂತಾರೆ ನಾವು ಹೇಳಕ್ಕೆ ಅದೇ ನಮ್ಮ ಹೋಮ್ ಗ್ರೌಂಡ್ ಅಲ್ಲಿ ನಮ್ಮ ಪಿಚ್ ಅಲ್ಲಿ ನಾವು ಗೆದ್ದು ತೋರಿಸ್ಬೇಕು. ಇಲ್ಲಿಂದ ಬಂದು ಹೊರದೇಶದಿಂದ ಬಂದು ಅವ್ರು ಇಂಗ್ಲೆಂಡ್ ಅವ್ರಿಗೆ ಹೋದ್ರೆ ನನ್ಗೆ ಎಷ್ಟು ನೋವು ಉಂಟಾಗಬಾರ್ದು. ಸೊ ಹಾಗಾಗಿ ಏನ್ ಮಾಡ್ತಿದೀವಿ, ನಮ್ಮ ಇಂಡಿಯಾದ ಪ್ರತಿಯೊಬ್ಬ ಪ್ಲೇಯರ್ಸ್ ನೀಟಾಗಿ ಆಡಿ 11 ಸ್ಕ್ವಾಡ್ ಅನ್ನು ನೀಟಾಗಿ ಆಯ್ಕೆ ಮಾಡಿ 11 ಸ್ಕ್ವಾಡ್ ಅನ್ನು ಸಾಯಂಕಾಲ ಅದು ಆಗುತ್ತೆ. ಅದ್ ನೋಡೋಣ 11 ಸ್ಕ್ವಾಡ್ ಯಾವ ರೀತಿ ಮಾಡಿರ್ತಾರೆ, ಪ್ರತಿಯಲ್ಲಿ ಯಾವ ರೀತಿ ಹಾಕಿರ್ತಾರೆ ಅಂತ. ಬಟ್ ಈಗ ಇಂಡಿಯನ್ ಟೀಮ್ ಅಂತ ಬಂದಾಗ ಕ್ಯಾಪ್ಟನ್ ವೈಸ್ ಕ್ಯಾಪ್ಟನ್ ಅಂತ ಬಂದಾಗ ಕ್ಯಾಪ್ಟನ್ ಆಗಿ ಸೂರ್ಯಕುಮಾರ್ ಅವರು, ವೈಸ್ ಕ್ಯಾಪ್ಟನ್ ಆಗಿ ಅಕ್ಷರ್ ಪಟೇಲ್ ಅವರು ಇರ್ತಾರೆ. ಅಂದ್ರೆ ಅವರು ಈಗ ಹೊಸದಾಗಿ ಕೊಟ್ಟಿರೋದು T20 ಇಂಡಿಯಾ ವೈಸ್ ಕ್ಯಾಪ್ಟನ್ ಆಗಿ. ಇನ್ನು ಬೇರೆ ಜನ ಇದ್ರು ಏನ್ ಕೊಟ್ಟವ್ರೆ ಅಂತ ನಮ್ಗೆ ಗೊತ್ತಿಲ್ಲ. ಒಟ್ಟಿನಲ್ಲಿ ಅಕ್ಷರ್ ಪಟೇಲ್ ವೈಸ್ ಕ್ಯಾಪ್ಟನ್ ಕೊಟ್ಟಿದ್ದಾರೆ. ಇಂಗ್ಲೆಂಡ್ ಟೀಮ್ ಅಂತ ಬಂದಾಗ ಇವರು ಜೋಸ್ ಬಟ್ಲರ್ ಕ್ಯಾಪ್ಟನ್, ಆರಿಫ್ ಬ್ರೂಕ್ ವೈಸ್ ಕ್ಯಾಪ್ಟನ್ ಮಾಡಿದ್ದಾರೆ. ಅಂದ್ರೆ ಅದು ಏನು ಡಮ್ಮಿ ಅಂತ ಟೀಮ್ ಅಂತ ಹೇಳಕ್ಕಾಗಲ್ಲ, ಅದು ಸ್ಟ್ರಾಂಗ್ ಟೀಮ್ ಇಂಗ್ಲೆಂಡ್ ಕೂಡ. ಎರಡೂನು ಇವತ್ತು ಮ್ಯಾಚ್ ಮಾತ್ರ ಬೆಂಕಿಗೆ ಇರ್ತದೆ. ಇಂಗ್ಲೆಂಡ್ ಮತ್ತೆ ಇಂಡಿಯನ್ ಟೀಮು ಎಲ್ಲ ಮ್ಯಾಚ್ ನೋಡಿ ಕಳೆದೋಗಿರೋ ನೋವನ್ನ ಮತ್ತೆ ತೀರ್ಸ್ಕೊಳ್ಳಿ. ಆಮೇಲೆ ಇದಾದ್ಮೇಲೆ ರಣಜಿನೂ ಸ್ಟಾರ್ಟ್ ಆಗ್ತದೆ. ರಣಜಿ ನಾಳೆ ಮೇನ್ ಇದಕ್ಕಿಂತ ನಾಳೆ ನಮ್ಮ ಪ್ಲೇಯರ್ಸ್ ಅಂತ ರೋಹಿತ್ ಶರ್ಮಾ ಸರ್, ವಿರಾಟ್ ಕೊಹ್ಲಿ ಸರ್, ಜಡೇಜ್ ಸರ್ ಅವರು ರಣಜಿ ಆಡಕ್ ಹೋಗ್ತಿದ್ರೆ ಅವ್ರಿಗೂ ಸಹ ಆಲ್ ದ ಬೆಸ್ಟ್ ಹೇಳ್ತಾ, ತದನಂತರ ಫೆಬ್ರವರಿಯಲ್ಲಿ ವುಮೆನ್ಸ್ IPL ಬರುತ್ತೆ. ಅದಂತೂ ಮಿಸ್ ಮಾಡ್ಕೋಬೇಡಿ. ಯಾಕಂದ್ರೆ ಹೋದ್ಸಲ RCB ಅಂತ ವುಮೆನ್ಸ್ IPL ಕಪ್ ಗೆದ್ದಿದ್ದಾರೆ. ಈ ಸಲ 23ಗೆ ಮೆನ್ಸ್ IPL ಸ್ಟಾರ್ಟ್ ಆಗುತ್ತೆ. ಈ ಸಲ ಕಪ್ ಗೆಲ್ತಾರ ಇಲ್ವೋ ಗೊತ್ತಿಲ್ಲ. ಪ್ರತಿ ಸಲ ನಾವು RCB ಕಪ್ ನಮ್ದೇ ಅಂತ ಹೇಳ್ತಾ ಇದೀವಿ. ಒಂದ್ಸಲಿ ಕಪ್ ಮಾತ್ರ ಗೆದ್ದಿಲ್ಲ. ನೋಡೋಣ ಈ ಸರಿನೂ ಸಹ ಕಪ್ ನಮ್ದು ಅಂತ ಹೇಳ್ತಿದ್ದಾರೆ. ಬಟ್ ಏನ್ ಮಾಡ್ತಾರೆ ಏನೋ ಗೊತ್ತಿಲ್ಲ. ಸೊ ಹೇಳ್ತಾರೆ ಗೆಲ್ಲೇಬೇಕು. ಏನಪ್ಪಾ ಅಂತ ಅಂದ್ರೆ ಅಂತ ಟೀಮ್ ನಮ್ಮ ಇಂಡಿಯಾ, ನಮ್ಮ IPL ಅವರು RCB ಅವರು ಅಂತ ಟೀಮ್ ನ ಕಟ್ಟಿದ್ದಾರೆ. ಈ ಸಾರಿನೂ ಗೆಲ್ತಾರೆ ಅನ್ನೋ ಕಾನ್ಫಿಡೆನ್ಸ್ ನಮ್ಗೆ ಐತೆ. RCB ಅವರು ವುಮೆನ್ಸ್ ಅಷ್ಟೇ ಅಲ್ಲ, ಮೆನ್ಸ್ ಕೂಡ ಗೆಲ್ಲಿ ಅಂತ ನಾವು ಕೇಳ್ಕೊತೀವಿ. ಯಾಕಂದ್ರೆ ನಮ್ದು ರಾಜ್ಯ, ನಮ್ಮ ಇದು ಅಂತ ಬಂದಾಗ ನಾವು ಕರ್ನಾಟಕಕ್ಕೆ ನಿಂತ್ಕೋಬೇಕಾಗುತ್ತೆ. ಅವಾಗ ಅಂದ್ರೆ 7 ಕೋಟಿ ಕನ್ನಡಿಗರಲ್ಲಿ 5 ಕೋಟಿ 6 ಕೋಟಿ ಕನ್ನಡಿಗರು ಕೇಳ್ಕೊಂಡಂಗೆ RCB ಕಪ್ ಗೆಲ್ಲಿ ಅಂತ. 10 ವರ್ಷ 11 ವರ್ಷದ ಮೇಲೆ ಆಗ್ತಾ ಇದ್ರು ಕಪ್ಪೇ ಗೆಲ್ಲಿಲ್ಲ. ಆಲ್ಮೋಸ್ಟ್ ಹೊಸ ಟೀಮ್ಗಳೆಲ್ಲ ಫಾರ್ಮೇಟ್ ಆಗಿರೋಲ್ಲ ಕಪ್ ಗೆಲ್ತಿದ್ವಿ. RCB ಕಪ್ ಗೆಲ್ಲುತ್ತಾ ಇಲ್ವಾ ಅನ್ನೋದೇ ಡೌಟ್. ಕಪ್ ಗೆಲ್ಲುತ್ತಾ ಇಲ್ವಾ ಅಂತ ಡೌಟ್ ಅಂತ ಬಂದಾಗ ಏನಪ್ಪಾ ಅಂದ್ರೆ ಈ ಸರಿ ಮೆಗಾ ಆಕ್ಷನ್ ಇತ್ತು. ಮೆಗಾ ಆಕ್ಷನ್ ಅಲ್ಲಿ ಟೀಮ್ ನ ಹೆಂಗೆ ಚೂಸ್ ಮಾಡಿದ್ದಾರೆ ಯಾರು ಅಂತ ಈ ಸರಿ 10 ಟೀಮ್ ಅಲ್ಲಿ ಯಾವ ಟೀಮ್ ಕಪ್ ಹೊಡಿತದೆ ಅನ್ನೋದ್ರಿಂದ ಗೊತ್ತಾಗುತ್ತೆ. ಯಾಕಂದ್ರೆ ಪ್ರತಿಯೊಂದು ಟೀಮು ಅದೇ ರೀತಿ ಐತೆ. ಯಾವ ಟೀಮು ಯಾವಾಗ ಆಡುತ್ತೆ, ಯಾವ ಫ್ಲಾಪ್ ಆಗುತ್ತೆ ಅನ್ನೋದು ಗೊತ್ತಿರಲ್ಲ. ಯಾವ ಪ್ರತಿಯೊಬ್ಬ ಬೌಲರ್ ಸಹ ಬ್ಯಾಟ್ಸ್ಮನ್ ಹೊರ ಹೋಗ್ತಾನೆ ಕೊನೆ ಸಿಚುವೇಶನ್ ಅಲ್ಲಿ. ಬಟ್ ಇವ್ರು ನಮ್ಮ RCB ಅವರು ಯಾವ ರೀತಿ ತಗೊಂಡಿದ್ದಾರೆ ಅಂದ್ರೆ ಅಟ್ಲೀಸ್ಟ್ ಈ ಸರಿ ಬಹಳ ಇದ್ ಮಾಡ್ಬಿಟ್ಟಿದ್ದಾರೆ. ಆಕ್ಷನ್ ಅಲ್ಲಿ ನೀಟಾಗಿ ಪ್ಲೇಯರ್ ಗಳನ್ನ ತಗೊಂಡಿಲ್ಲ RCB ಅವರು. ಅದು ಜನರು ಅದಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ. ಸೊ ನೋಡೋಣ ಈ ಸರಿ ಯಾವ ರೀತಿ ಗೆಲ್ಲುತ್ತೆ. ಇದು ನಮ್ಮ ಕ್ರಿಕೆಟ್ ಪ್ರೇಮಿಗಳಿಗೆ 2025ರಿಂದ ಇದು ಮೊದಲನೇದ ಸಿಹಿ ಸುದ್ದಿ, ಸಂತೋಷ ಸುದ್ದಿ, ಹಬ್ಬ ಅಂತ ಹೇಳ್ಬೋದು. 23ರಿಂದ IPL ಸ್ಟಾರ್ಟ್ ಇನ್ನು ಮೆಗಾ ಆಕ್ಷನ್ ಹಬ್ಬ, ಅದು ದೊಡ್ಡ ಹಬ್ಬ. ಸೊ ಸುಮನ್, ನೀವು ಈ ಕ್ರಿಕೆಟ್ ಬಗ್ಗೆ ಏನ್ ಹೇಳ್ತೀರಾ? ಈಗ ಲಾಸ್ಟ್ ಒಂದ್ ವರ್ಲ್ಡ್ ಅಲ್ಲಿ ಕ್ರಿಕೆಟ್ ಅಂತ ಅಂದ್ರೆ ಏನಪ್ಪಾ ಅಂದ್ರೆ ಅದು ಪಡ್ಡೆ ಹುಡುಗರು ಅಂದ್ರೆ ಚಿಕ್ಕ ಹುಡುಗ ಒಂದು ಅಂದ್ರೆ ಪಾಪುರಲ್ಲಿನೇ ಒಂದು ಪ್ಲಾಸ್ಟಿಕ್ ಬ್ಯಾಗ್ ಕೊಟ್ಟು ಕಳ್ಸಿರ್ತಾರೆ ಅದ್ ಮನೇಲಿ. ಅವಾಗಿಂದ ಹಿಡಿದು 8ನೇ ಕ್ಲಾಸಿಂದ ಹಿಡಿದು ಈಗ ಕ್ರಿಕೆಟ್ ಆಡ್ತಾರೆ. ಎಲ್ಲಾ ಕ್ರಿಕೆಟ್ ಅನ್ನೋದು ಎಲ್ಲರೂ ಇಷ್ಟಪಡುವಂತ ಒಂದು ಗೇಮ್. ಆ ಗೇಮ್ ನ ಎಲ್ಲರೂ ಪ್ರೋತ್ಸಾಹಿಸಿ ಹಿಂಗೆ ಉಳಿಸ್ಕೊಂಡು ಮುಂದಕ್ಕೆ ಹೋಗ್ಬೇಕಂತ. ಕ್ರಿಕೆಟ್ ಅನ್ನೋದು ಒಂದು ಕ್ರೇಜ್ ರೀತಿಯಲ್ಲಿ ಹೇಳ್ತಾ ಇದ್ದೀರಾ. ಕ್ರಿಕೆಟ್ ಅನ್ನೋದು ಬಹಳ ಒಂದು ಕ್ರೇಜ್. ಅದ ನಾನು ಒಬ್ಬ ಹುಟ್ಟು ಅಭಿಮಾನಿ ಕ್ರಿಕೆಟ್ ಅಲ್ಲಿ. ನಾವು ಇದ್ದಂತ ಜನರೇಷನ್ ಕ್ರಿಕೆಟ್ ಜನರೇಷನ್ ಇದು ಏನಪ್ಪಾ ಅಂತಂದ್ರೆ ಈಗ ಫೋನ್ ಬಂದ್ಬಿಟ್ಟೈತೆ. ಫೋನ್ ಇದ್ರ ಕಾರಣ ಫೋನ್ ಇದ್ರೆ ಸಾಕು ರೂಮ್ ಬಿಟ್ಟು ಆಚೆ ಬರಲ್ಲ ಅನ್ನೋ ಸ್ಥಿತಿಗೆ ಬಂದ್ಬಿಟ್ಟವ್ರ ಹುಡುಗರು. ಆ ಸ್ಥಿತಿಯಿಂದ ಹೊರಗೆ ಬಂದು ಕ್ರಿಕೆಟ್ ಆಡ್ಬೇಕು. ಅವ್ರು ಕ್ರಿಕೆಟ್ ಆಡಿ ಇನ್ನೊಮ್ಮೆ ಕ್ರಿಕೆಟ್ ಅನ್ನೋದನ್ನ ಹಳ್ಳಿಗಳು, ಗ್ರಾಮಗಳು, ಎಲ್ಲ ತಾಲೂಕು ಎಲ್ಲಾ ಕಡೆ ಉಳಿಸ್ಬೇಕು ಅಂತ. ಏನ್ ಗೊತ್ತ ಕ್ರಿಕೆಟ್ ಅಂದ್ರೆ ಏನಂದ್ರೆ ನಮ್ಮ ದಿನಗಳು ನೆನಪಾಗುತ್ತೆ. ನಾವ್ ಆಡ್ತಿರೋದು ನಮ್ಮ ಊರೊಂದು ಇತ್ತು. ಊರು ಚಟ್ಟಾಣಿಂದ ನಮ್ಮ ಊರಿನಲ್ಲಿ ಪ್ರತಿ ಒಂದು ಪ್ಲೇಸ್ ಅಲ್ಲೂ ಆಡಿದೀವಿ. ಯಾವ ಅಪ್ಪ ಅಮ್ಮ ಬಂದು ಹೊಡೆದ್ರು ಸಹ ಇಂಥ ಪ್ಲೇಸ್ ಅನ್ನೋದಿಲ್ಲ. ಪ್ರತಿಯೊಂದು ಪ್ಲೇಸ್ ಅಲ್ಲೂ ಬೆಳಗ್ಗೆಯಿಂದ ಸಂಜೆ ಒಂದು ಕ್ರಿಕೆಟ್ ಆಡ್ತಾ ಬಂದಿರೋದು ನಾವು. ಬಟ್ ಈ ತದಾ ದಿನಗಳ ನಂತರ ಏನ್ ಮಾಡ್ತಾರೆ ಎಲ್ಲ ತನ್ನದೇ ಬಿಸಿ ಶೆಡ್ಯೂಲ್ ಅಲ್ಲಿ, ತನ್ನದೇ ವರ್ಕ್ ಅಲ್ಲಿ ಯಾರು ಪ್ಲೇಯರ್ಸ್ ಗಳಿಲ್ಲ. ಸೊ ನಾವು ಹೋದ್ರೆ ಬೆಂಗಳೂರಿಗೆ ಹೋದ್ರೆ ಅಲ್ಲಿ ಮಾತ್ರ ಆಡೋದು ಸೇರಿ. ಅದ್ಬಿಟ್ಟು ಹಳ್ಳಿ ಗಿಳಿಗಳಲ್ಲಿ ಹಬ್ಬ ಹರಿದಿನ ಸಂದರ್ಭದಲ್ಲಿ ಸೇರಿದಾಗ ಅದು ಆಡ್ಬೇಕು ಅನ್ನಿಸ್ದಾಗ ಮಾತ್ರ ನಾವು ಕ್ರಿಕೆಟ್ ಆಡೋದು. ಈ ರೀತಿ ಪರಿಸ್ಥಿತಿ ಬಂದಿದೆ. ನಾವು ಕ್ರಿಕೆಟ್ ಆಡೋದು ಸುಮಾರು ದಿನಗಳಾಗಿದೆ ನಾವು ಕ್ರಿಕೆಟ್ ಆಡಿ. ಸೊ ನೋಡೋಣ ಇವತ್ತು ನಮ್ಮ ಇಂಡಿಯಾದವರು ಏನ್ ಗೆಲ್ತಾರೋ ಬಿಡ್ತಾರೋ ಗೊತ್ತಿಲ್ಲ. ಗೆಲ್ಲಿ ಅಂತ ಕೇಳ್ಕತ
ಇದೇ ರೀತಿ ಹೆಚ್ಚಿನ ಕಂಟೆಂಟ್ ಗಳಾಗಿ ಸುದೀಪ್ ಕ್ರಿಯೇಷನ್ ಸಬ್ಸ್ಕ್ರೈಬ್ ಮಾಡಿ, ಫಾಲೋ ಮಾಡಿ, ಸಪೋರ್ಟ್ ಮಾಡಿ. ಮೊದಲು ಸಬ್ಸ್ಕ್ರೈಬ್ ಮಾಡೋದನ್ನ ಮರೆಯಬೇಡಿ.